ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಹಿನ್ನೆಲೆ ರಾಜ್ಯೋತ್ಸವ ದಿನದಂದೇ ಎಂಇಎಸ್ ಕರಾಳ ದಿನಾಚರಣೆಗೆ ಪತ್ರವನ್ನು ಬರೆಯಲಾಗಿದೆ. ಮಹಾರಾಷ್ಟ್ರ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಇದೆ. ಆ ಹಿನ್ನೆಲೆಯಲ್ಲಿ ರಾಜ್ಯೋತ್ಸವ ದಿನದಂದೇ ಎಂಇಎಸ್ ಕರಾಳ ದಿನಾಚರಣೆಗೆ ಪತ್ರವನ್ನು ಬರೆಯಲಾಗಿದೆ. ಮಹಾರಾಷ್ಟ್ರ ಸಿಎಂಗೆ ಪತ್ರವನ್ನ ಬರೆಯಲಾಗಿದೆ ಎಂಇಎಸ್ ಇಂದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕರಾಳ ದಿನಾಚರಣೆಗೆ ಗಡಿ ಉಸ್ತುವಾರಿಯನ್ನ ಕಳುಹಿಸುವಂತೆ ಪತ್ರವನ್ನ ಬರೆಯಲಾಗಿದೆ. ಮಹಾಗಡಿ ಉಸ್ತುವಾರಿ ಸಚಿವ ಶಂಭುರಾಜ್ ದೇಸಾಯಿ ಅವರನ್ನ ಕಳಿಸಬೇಕು ಅಂತ ಚಂದ್ರಕಾಂತ್ ಪಾಟೀಲ್ ಅವರನ್ನ ಕಳುಹಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರಾಳ ದಿನಕ್ಕೆ ಅನುಮತಿಯನ್ನ ನೀಡುವಂತೆ ಪತ್ರವನ್ನ ಬರೆಯಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪತ್ರವನ್ನು ಸಲ್ಲಿಸಿರುವ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂದ್ರೆ ಎಂಇಎಸ್ ಈಗಾಗಲೇ ಪತ್ರವನ್ನು ಸಲ್ಲಿಸಿದೆ. ಕರಾಳ ದಿನಕ್ಕೆ ಅವಕಾಶವನ್ನ ಕೊಟ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಈ ಕಡೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕರಾಳ ದಿನಕ್ಕೆ ಏನಾದ್ರೂ ಅವಕಾಶವನ್ನ ಕೊಟ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈಗಾಗಲೇ ಎಚ್ಚರಿಕೆಯನ್ನ ನೀಡಲಾಗಿದೆ. ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅಂತ ಅಂದ್ರೆ ಕರಾಳ ದಿನಾಚರಣೆ ಅಂತ ಅಂದ್ರೆ ಒಂದು ದುಃಖ ಹಾಗೂ ನೋವನ್ನ ಆಚರಿಸುವಂತಹ ದಿನ ಅಂತಿದೆ. ಅಂದ್ರೆ ಕನ್ನಡ ರಾಜ್ಯೋತ್ಸವದ ದಿನ ನಾವು ಸಂಭ್ರಮಿಸ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಎಂಇಎಸ್ ಏನಿದೆ ಟೀಮ್ ಅದು ಕನ್ನಡ ರಾಜ್ಯೋತ್ಸವದ ದಿನ ನಾವು ಕರಾಳ ದಿನಾಚರಣೆಯನ್ನ ಆಚರಿಸ್ತೀವಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇದೇ ಮೊದಲ ಬಾರಿ ಇವರು ಈ ರೀತಿ ಹೇಳ್ತಾ ಇಲ್ಲ. ಯಾಕೆಂದ್ರೆ 2 ದಶಕಗಳಿಂದ ಅಂದ್ರೆ 20 ವರ್ಷಗಳಿಂದಲೂ ಕೂಡ ಈ ರೀತಿಯಾದ ಆಚರಣೆಯನ್ನ ಮಾಡ್ತೀವಿ ಅಂತ ಪತ್ರ ಬರಿತಾನೆ ಇರ್ತಾರೆ. ಈಗಾಗಲೇ ಹಲವಾರು ಬಾರಿ ಈ ರೀತಿ ಪತ್ರವನ್ನ ಬರೆದು ಹಲವಾರು ಬಾರಿ ಕರಾಳ ದಿನಾಚರಣೆಯನ್ನ ಕನ್ನಡ ರಾಜ್ಯೋತ್ಸವ ದಿನದ ಆಚರಿಸ್ತಾ ಇರ್ತಾರೆ. ಇನ್ನು ಕನ್ನಡ ರಾಜ್ಯೋತ್ಸವಕ್ಕೆ ಸಾಂಸ್ಕೃತಿಕ ಮಹತ್ವ ಇದೆ. ಮಹಾರಾಷ್ಟ್ರ ಮೂಲದ ಮರಾಠಿ ಪರ ಸಂಘಟನೆಯಾದಂತಹ ಎಂಇಎಸ್ 2 ದಶಕಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ನವೆಂಬರ್ 1ರಂದು ಕರಾಳ ದಿನಾಚರಣೆಯನ್ನ ಆಚರಿಸಿಕೊಂಡು ಬರ್ತಾ ಇದೆ. ಸರ್ಕಾರ ಅನುಮತಿಯನ್ನ ನೀಡಿಲ್ಲ ಅಂದ್ರೂ ಕೂಡ ಅದು ಆಚರಿಸಿಕೊಂಡು ಬರ್ತಾ ಇದೆ. ಈ ಬಾರಿ ಏನಾದ್ರೂ ಪರ್ಮಿಷನ್ ಅನ್ನ ಕೊಟ್ರೆ ಸರ್ಕಾರದಿಂದ ಪರ್ಮಿಷನ್ ಅನ್ನ ಕೊಟ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಕರವೇ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದೆ. ದಿನದಂದು ಏನು ನಾಡದ್ರೋಹಿ ಸಂಘಟನೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತೆ ತಮ್ಮ ಹಳೆ ಖ್ಯಾತಿಯನ್ನು ತೆಗೆದಿದ್ದಾರೆ. 1ನೇ ತಾರೀಕು ಕರಾಳ ದಿನ ಆಚರಣೆ ಮಾಡ್ತೀವಿ ಅಂತ ಹೇಳಿ ಒಂದು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಸೆಡ್ಡು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ದಿನಗಳಿಂದನೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆಗೆ ಅವಕಾಶ ಕೊಡಬಾರ್ದು ಅಂತೇಳಿ. ಅದೇ ಕಾರಣಕ್ಕಾಗಿ ಜಿಲ್ಲಾಡಳಿತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರುಗಳಿಗೆ ನೋಟಿಸ್ ಕಳಿಸಿ ಸಂಬಂಧಪಟ್ಟಂತ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಳಿಕ್ಕೆ ಎಚ್ಚರಿಕೆ ಕೊಟ್ಟಿತ್ತು. ಆದರೆ ಇವತ್ತು ಮತ್ತೆ ಬಂದು ನಾವು ಕರಾಳ ದಿನಾಚರಣೆ ಮಾಡ್ತೀವಿ, ಮಹಾರಾಷ್ಟ್ರದ ಗಡಿ ಉಸ್ತುವಾರಿ ಸಚಿವರನ್ನ ಕರೆಸಿ ಇಲ್ಲಿ ನಮ್ಮ ರಾಜ್ಯೋತ್ಸವಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಏನು ಉದ್ದಟತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ, ಸಹಿಸುವುದಿಲ್ಲ. ಮಾನ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಬೇಕು. ಯಾಕಂದ್ರೆ ಇವತ್ತು ನಾವು ಕೂಡ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಒಂದು ಅನುಮತಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ಸರಿ ರಾಜ್ಯೋತ್ಸವದ ಮೆರವಣಿಗೆನ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಶಿವಾಜಿ ಉದ್ಯಾನವನದಿಂದ ನಮ್ಮ ಮೆರವಣಿಗೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಅವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ನಮಗೂ ಕೂಡ ಅನುಮತಿಯನ್ನು ಅಲ್ಲಿಂದ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಅದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯವರು ನಮಗೆ ಸಹ ಈ ಸರಿ ರಾಜ್ಯೋತ್ಸವದ ಮೆರವಣಿಗೆಯನ್ನು ಶಿವಾಜಿ ಉದ್ಯಾನವನದಿಂದ ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆಗೆ ಅವಕಾಶ ಕೊಡಬಾರ್ದು. ಒಂದು ವೇಳೆ ಕರಾಳ ದಿನಾಚರಣೆಗೆ ಅವಕಾಶ ಕೊಟ್ಟಿದ್ದೆ ಆದಲ್ಲಿ ದಿನದಂದು ಏನು ನಾಡದ್ರೋಹಿ ಸಂಘಟನೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತೆ ಬೆಳಗಾವಿ
ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಎಂಇಎಸ್ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಯಾವುದೇ ಅನುಮತಿಯನ್ನ ನೀಡಿಲ್ಲ ಅಂತ ಹೇಳಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಹೇಳಿಕೆಯನ್ನು ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. 1,000ಕ್ಕೂ ಅಧಿಕ ಪೊಲೀಸರನ್ನ ಈಗಾಗಲೇ ನಿಯೋಜನೆಯನ್ನ ನಾವು ಮಾಡಿದ್ದೇವೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂಷಣ್ ಬೋರ್ಸೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ಸಾಂಸ್ಕೃತಿಕ ಮಹತ್ವ ಇದ್ರೂ ಕೂಡ ಮಹಾರಾಷ್ಟ್ರ ಮೂಲದ ಮರಾಠಿ ಪರ ಸಂಘಟನೆಗಳು ಏನಿದ್ದಾವೆ ಅಂದ್ರೆ ಎಂಇಎಸ್ ಏನಿದೆ ಅದು 2 ದಶಕಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ನವೆಂಬರ್ 1ರಂದು ಕರಾಳ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಸರ್ಕಾರದಿಂದ ಅನುಮತಿಯನ್ನ ನೀಡಿಲ್ಲ ಅಂದ್ರೂ ಕೂಡ ಪ್ರತಿಭಟನೆಯನ್ನ ನಡೆಸುವಂತಹ ಉದ್ದಟತನವನ್ನ ಎಂಇಎಸ್ ಪ್ರದರ್ಶಿಸುತ್ತಾ ಬಂದಿದೆ. ಇಂಥವರ ವಿರುದ್ಧ ಪೊಲೀಸರು ಕ್ಷುಲ್ಲಕ ಪ್ರಕರಣಗಳನ್ನ ದಾಖಲಿಸಿ ಕೈ ತೊಳೆದುಕೊಳ್ತಾ ಇದ್ದಾರೆ. ಸರ್ಕಾರದ ಎಚ್ಚರಿಕೆಗೆ ಎಂಇಎಸ್ ಕಾರ್ಯಕರ್ತರು ಕವಡೆ ಕಾಸಿನ ಕಿಮ್ಮತ್ತನ್ನ ನೀಡ್ತಾ ಇಲ್ಲ. ಕಳೆದ 3-4 ವರ್ಷಗಳಿಂದ ದುರ್ವರ್ತನೆಯನ್ನ ತೋರ್ತಾ ಇದ್ದಾರೆ. ಮಾರಕಾಸ್ತ್ರಗಳನ್ನ ಪ್ರತಿಭಟನೆಗೆ ಕೊಂಡೊಯ್ಯಲಾಗ್ತಾ ಇದೆ. ಎಂಇಎಸ್ ಅಧ್ಯಕ್ಷರು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಬಳಿಕ ಮಾಧ್ಯಮಗಳ ವರದಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸುತ್ತೀವಿ ಅಂತ ಹೇಳಿ ಈಗಾಗಲೇ ಕರವೇ ಇರಬಹುದು. ಜೊತೆಗೆ ಕೆಲವೊಂದಷ್ಟು ಕನ್ನಡ ಪರ ಸಂಘಟನೆಗಳು ಏನಿದ್ದೋ ಅವೆಲ್ಲವೂ ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿದ್ರು. ಅಲ್ಲಿನ ಜಿಲ್ಲಾಧಿಕಾರಿಗಳು ಏನಿದ್ರು ಎಲ್ಲರ ಹತ್ರನೂ ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಕರಾಳ ದಿನಾಚರಣೆಯನ್ನ ಆಚರಿಸಲು ಪರ್ಮಿಷನ್ ಕೊಡಬಾರ್ದು, ಅನುಮತಿಯನ್ನ ಕೊಡಬಾರ್ದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಈವರೆಗೂ ಕೂಡ ಯಾವುದೇ ಅನುಮತಿಯನ್ನ ನೀಡಿಲ್ಲ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ನಾವು ಕ್ರಮವನ್ನ ಕೈಗೊಳ್ಳುತ್ತೇವೆ. ಯಾವುದೇ ರೀತಿ ಘಟನೆ ಆಗಬಾರದು ಅಂತ ನಾವು ಈಗಾಗಲೇ 1,000ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಮಾಡಿದ್ದೇವೆ ಅಂತ ತಿಳಿಸಿದ್ದಾರೆ. ಅಲ್ಲಿಂದ ಐ ಕಾಂಟ್ಯಾಕ್ಟ್ನಲ್ಲಿ ಕೂಡ ಬಂದೋಬಸ್ತ್ ಮಾಡ್ತೀವಿ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ನಾವು ಲಾಸ್ಟ್ ಇಯರ್ದು ವಿಡಿಯೋ ಕೂಡ ಸ್ಟಡಿ ಮಾಡಿದ್ದೀವಿ ರಾಜ್ಯೋತ್ಸವದು. ಚೆನ್ನಮ್ಮ ಸರ್ಕಲ್ ಏನಿದೆ ಅದು ಮೇಜರ್ ಅಟ್ರಾಕ್ಷನ್ ಇರುತ್ತೆ. ಪ್ರತಿಯೊಬ್ಬ ಅಲ್ಲಿ ಬಂದು ಒಂದು ಸೆಲ್ಫಿ ತಗೋಬೇಕು ಅಂತ ಆಸೆ ಇರುತ್ತೆ. ಸೊ ಈ ಸರ್ಕಲ್ ಸ್ವಲ್ಪ ಡಿಕಂಜೆಸ್ಟ್ ಮಾಡಬೇಕಾದ್ರೆ ನಾವು ಅಲ್ಲಿ ಆ ಸರ್ಕಲ್ನಲ್ಲಿ ಯಾರಿಗೆ ಜಾಸ್ತಿ ಟೆಂಟ್ ವಗೇರಾಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ 50 ಮೀಟರಿಂದ 100 ಮೀಟರ್ ದೂರಲ್ಲಿ ಈ ನಮ್ಮದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕಡೆ ಹೋಗೋ ರೋಡ್, ಕಾಲೇಜ್ ರೋಡ್, ಇಲ್ಲಿ ವಾಯ್ ಜಂಕ್ಷನ್ ರೋಡ್ ಮತ್ತು ಅಲ್ಲಿ ಇಫಾ ಹೋಟೆಲ್ ರೋಡ್ ಅಲ್ಲಿ ನಾವು 50 ಮೀಟರ್ ದೂರದಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿಂದ ಐ ಕಾಂಟ್ಯಾಕ್ಟ್ನಲ್ಲಿ ಕೂಡ ಇರುತ್ತೆ ಚೆನ್ನಮ್ಮ ಸರ್ಕಲ್, ಜನ ಕೂತ್ಕೋಬಹುದು, ನೋಡ್ಬೋದು. ಆ್ಯಂಡ್ ಸರ್ಕಲ್ ಕೂಡ ನಮ್ಮದು ಜಾಮ್ ಆಗಲ್ಲ. ಹಾಗೆಯೇ ಎಕ್ಸ್ಟ್ರಾ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ ಡ್ರೋನ್ ಸರ್ವಿಸ್ ನಾವು ಹಾಕ್ತಾ ಇದ್ದೀವಿ. ಸ್ಕೈ ಸೆಂಟ್ರೀಸ್ ಹಾಕ್ತಾ ಇದ್ದೀವಿ. ರಿಫ್ಲೆಕ್ಟರ್ ಜಾಕೆಟ್ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಹೇಳಿದ್ದೀವಿ. DJ ಮತ್ತು ಇದು ಪ್ಲಾಸ್ಮಾ ಮತ್ತು ಲೇಸರ್ ನಾವು ಬ್ಯಾನ್ ಮಾಡಿದ್ದೀವಿ. ರೈಟಿಂಗ್ನಲ್ಲಿ ಏನೇನು ಪರ್ಮಿಷನ್ಗೆ ನಮಗೆ ರೂಪಕ್ ವಾಹನದವರು ಬರ್ತಾ ಇದ್ದಾರೆ. ಪ್ಲಾಸ್ಮಾ ಮ್ಯೂಸಿಕ್ ಸಿಸ್ಟಮ್ ಮತ್ತು ಲೇಸರ್ ನಾವು ಕಡ್ಡಾಯವಾಗಿ ಬ್ಯಾನ್ ಮಾಡಿದ್ದೀವಿ. ಮತ್ತು ಹೆಚ್ಚಿನ ದನಿ ಮಾಡಬಾರ್ದು. ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಎಷ್ಟು ಲಿಮಿಟ್ ಇದೆ ಅದರ ಒಳಗಡೆ ಇರಲಿ. ಯಾರಿಗೆ ಏನಾದರೂ ಅನಾಹುತ ಆಗಿದರೆ ರೂಪಕ್ ವಾಹನ್ ಆರ್ಗನೈಸರ್ ಮತ್ತು DJ ಓನರ್ ಮತ್ತು DJ ಆಪರೇಟರ್ ಈ 3 ಮಂದಿ ಅದರಲ್ಲಿ ನಾವು ಅದರ ಜವಾಬ್ದಾರಿ ಮಾಡ್ತೀವಿ. ಒಟ್ಟಾರೆ ಇದು ನಮ್ಮ ಹಬ್ಬದ ದಿನ ಇರುತ್ತದೆ. ಎಲ್ಲರೂ ಈ ಶಾಂತಿಯುತವಾಗಿ ಇದನ್ನು ಕಂಪ್ಲೀಟ್ ಮಾಡೋದರಲ್ಲಿ ನಮಗೆ ಸಹಾಯ ಮಾಡಲಿ ಅಂತ ನಮ್ಮದು ಕೋರಿಕೆ. ಬಂದೋಬಸ್ತ್ ಮಾಡ್ತೀವಿ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ.